ಸರ್, ಆದ್ರೆ ಈಗ ನಾವು ನೋಡ್ತಿರೋ ಹಾಗೆ ಪರ್ಯಾಯ ಔಷಧಿಗಳು ಅಲೋಪತಿ ಇದೆ, ಹೋಮಿಯೋಪತಿ ಇದೆ. ಬೇಕಾದಷ್ಟು ಒಬ್ರೊಬ್ರು ಒಂದೊಂದು ರೀತಿಯ ಔಷಧಿಗಳನ್ನ ತಗೊಳ್ತಾ ಇದ್ದಾರೆ. ಆದ್ರೆ ಗೊತ್ತಿರೋದು ಮಧ್ಯಪ್ರದೇಶ ಒಂದು ಯಾರಿಗೂ ಸರಿಗಿಲ್ಲ. ನಮ್ಮ ಮಧ್ಯಪ್ರದೇಶ ಚೆನ್ನಾಗಿತ್ತು ಅಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈಗ. ಅಂದ್ರೆ ಜಂಕ್ ಫುಡ್ ಇರ್ಬೋದು, ಅದೆಲ್ಲ ತಿಂತ ಈಗ ನಮ್ಮ ಮಕ್ಕಳಿಗೆನೆ ನಾವ್ ಏನ್ ಮಾಡ್ತಾ ಇದೀವಿ, ಆರೋಗ್ಯದ ಕಡೆ ನಾವು ಗಮನ ಕೊಡ್ತಾನೆ ಇಲ್ಲ, ಕೊಡಕ್ಕೆ ಬಿಡ್ತಾ ಇಲ್ಲ. ಇಂಥ ನಮ್ಮ ಒಂದು ಚಾಲೆಂಜಿಂಗ್ ಸೊಸೈಟಿ ಇದೆ, ಚಾಲೆಂಜಿಂಗ್ ಜನಗಳಿದ್ದಾರೆ. ಇಂಥ ಮಧ್ಯದಲ್ಲಿ ನಿಮ್ಮ ಈ ಪಲ್ಸ್ ರೀಡಿಂಗ್ ಆಗ್ಲಿ ಅಥವಾ ಈ ಕಲರ್ ಥೆರಪಿ ಆಗ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಡೆಫಿನೆಟ್ ಆಗಿ ಇವತ್ತು ನಮ್ಮ ಬಸವ ಅಕಾಡೆಮಿನಲ್ಲಿ ಸಾವಿರಾರು ತಾಯಂದಿರು ಇದನ್ನ ಕಲ್ತಿದ್ದಾರೆ. ಯಾರೆಲ್ಲ ಕಲ್ತಿದ್ದಾರೋ ಅವ್ರ ಮನೆಯಲ್ಲಿ ಅವ್ರ ಮಗುಗೆ ಮೆಡಿಸಿನ್ ಕೊಡ್ತಾರೆ. ಇಲ್ಲಿ ನಾವು ತುಂಬಾ ಪ್ರಿಸೈಸ್ ಆಗಿ ಹೇಳ್ಕೊಡ್ತೀವಿ. ಹೇಗೆ ಅಂತಂದ್ರೆ, ಒಂದ್ ಮಗು ಊಟ ಮಾಡ್ತಾ ಇಲ್ಲ, ಅದು ಹೇಗೆ, ಯಾಕೆ, ಕಾರಣ ಏನು? ಇವನ್ನ ನಾರ್ಮಲ್, ಸೊ ಯುವರ್ ಆಲ್ಸೋ ಡಿಗ್ರಿ ಹೋಲ್ಡರ್ ಏನು ಅನ್ಕೋತೀನಿ. ನಿಮ್ ಮಗು ಮನೇಲಿ ಊಟ ಮಾಡ್ತಾ ಇಲ್ಲ ನಿಮ್ಗೆ ಯಾಕಂತ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಬಟ್ ಬಸವ ಅಕಾಡೆಮಿನಲ್ಲಿ ಟಚ್ ಇರೋರಿಗೆ ಅದು ಗೊತ್ತಾಗುತ್ತೆ. ಜಠರಾಗ್ನಿ ಅಂದ್ರೆ ಏನು, ಪಿತ್ತ ಅಂದ್ರೆ ಏನು, ಕಫ ಅಂದ್ರೆ ಏನು, ಇನ್ ಅಂಡ್ ಯಾಂಗ್ ಪ್ರಿನ್ಸಿಪಲ್ ಅಂದ್ರೆ ಏನು, ಮೆರಿಡಿಯನ್ಸ್ ಅಂದ್ರೆ ಏನು. ಅವ್ರು ವೆರಿ ಸಿಂಪಲ್. ನಿಮ್ ಮಗು ಮನೇಲಿ ಊಟ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಅಕಾಡೆಮಿನಲ್ಲಿ ವಿಡಿಯೋ ನೋಡಿದ್ರೆ ಸಿಂಪಲ್ ಜಾಬ್. ಸೊ ದಿಸ್ ಈಸ್ ಬಾಡಿ ರಿಫ್ಲೆಕ್ಸ್. ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ, ಇದು ಲಿವರ್, ಇದು ಇಂಟೆಸ್ಟೈನ್. ಇವೆರಡು ಲೆಂತಿಯಾಗಿದಾವಲ್ಲ ಕಾಲುಗಳು, ಇವೆರಡು ಕೈಗಳು. ಇದು ದೇಹದ ಹಿಂಭಾಗ. ಸೊ ಸ್ಟಮಕ್ ಅಲ್ಲಿ ಅಗ್ನಿ ಕಡಿಮೆ ಆಗಿದೆ. ಅಗ್ನಿನ ಉತ್ಪತ್ತಿ ಮಾಡೋ ಕಲರ್ ಬಂದ್ಬಿಟ್ಟು ಸ್ಕೈ. ಜಸ್ಟ್ ಒಂದು ಸ್ಕೆಚ್ ಪೆನ್ ತಗೊಳ್ಳಿ, ವಾಟರ್ ಮಾರ್ಕ್ ಸ್ಕೆಚ್ ಪೆನ್, ಮಕ್ಕಳು ಡ್ರಾಯಿಂಗ್ ಮಾಡ್ತಾರಲ್ವ, ಸ್ಕೈ ಬ್ಲೂ ಕಲರ್ ಹಾಕಿ. ಡೈಲಿ ಒಂದು 2 hours 3 ದಿವಸ ಹಾಕಿ. 4ನೇ ದಿವಸಕ್ಕೆ ಮಗುನ ಕೇಳ್ತೈತೆ ಊಟ ಕೊಡುವ. ಸೊ ಊಟ ಮಾಡಿರೋದು ಜೀರ್ಣ ಆಗ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿಂದಾನೇ ಎಲ್ಲಾ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸರ್, ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ. ನೀವು ಅದನ್ನ ಹೇಳಿದ್ರಿ, ಇದು ಕಾಲು ಭಾಗ ಅದೆಲ್ಲ ಅಂತ ಹೇಳಿದ್ರಿ. ಆದ್ರೆ ನಾವು ಒಂದು ಮನುಷ್ಯನ ಒಂದು ಇದನ್ನ ನೋಡಿದ್ರೆ, ಒಂದು ಸ್ಕೆಲಿಟನ್ ಅಂತ ನೋಡಿದ್ರೆ, ಇಲ್ಲೆಲ್ಲ ಬರೀ ನರಗಳು ಮಾತ್ರ ನಮಗೆ ಕಾಣಿಸುತ್ತೆ. ಆ ನರ್ವ್ ಎಂಡಿಂಗ್ ಆಯುರ್ವೇದ ಇದು ಯೋಗದಲ್ಲಿ ಏನ್ ಹೇಳ್ತಾರೆ, ನಮ್ಮ ಮಾನವ ದೇಹದಲ್ಲಿ 72,000 ನಾಡಿಗಳು. ಹೌದು. ಅದರಲ್ಲಿ 40,000 ನಾಡಿಗಳು ಎಂಡಾಗೋದು ಪಾದದಲ್ಲಿ, 20,000 ನಾಡಿಗಳು ಎಂಡಾಗೋದು ಕೈಯಲ್ಲಿ, 12,000 ನಾಡಿಗಳು ಮುಗಿಯೋದು ಕಿವಿನಲ್ಲಿ. ಹಾಗಾಗಿ ಈ 3 ಪಾರ್ಟಿಗೆ ನಾವು ಕಾನ್ಸಂಟ್ರೇಟಿವ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇದನ್ನ ಆರಿಕ್ಯುಲರ್ ಥೆರಪಿ ಅಂತೀವಿ, ಇದನ್ನ ಅಕ್ಯುಪ್ರೆಷರ್ ಅಂತೀವಿ, ಕೆಳಗಡೆ ಇದನ್ನ ಫುಡ್ ರಿಫ್ಲೆಕ್ಸಾಲಜಿ ಅಂತೀವಿ. ಯಾಕೆ ಅಂತಂದ್ರೆ, ನಾವು ಇದನ್ನ ಹೇಳಿದಾಗ ಇಲ್ಲಿ ಕಲರ್ ಥೆರಪಿ ಅಂತೆಲ್ಲ ಹೇಳಿದಾಗ ಈ ಅಲೋಪತಿ ಡಾಕ್ಟರ್ಸ್ ಅವ್ರುಗಳು ಒಪ್ಕೊಳ್ಳಕ್ ರೆಡಿಗಿಲ್ಲ. ಅವ್ರು ಯಾಕೆಂದ್ರೆ ಎಲ್ಲ ನಾವು ಇದು ಸೈನ್ಸ್ ಅಂತ ಹೇಳ್ತಾರೆ. ಸರ್, ಇದನ್ನ ಸೈಂಟಿಫಿಕ್ ಆಗಿ ನಾವು ಕಲರ್ ಥೆರಪಿನ ತಗೊಂಡ್ರೆ ಹೇಗೆ ಸರ್? ಹೌದು, ಸೈನ್ಸ್. ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್, ಐ ಆಮ್ ಎ ಸೈಂಟಿಸ್ಟ್. ಓಕೆ. ಪೇಟೆಂಟ್ ಮಾಡಿದ್ದೀವಿ, ಪ್ರಾಡಕ್ಟ್ ಮಾಡಿದ್ದೀವಿ, ಐ ಡಿಡ್ ರಿಸರ್ಚ್ ಪಬ್ಲಿಕೇಶನ್ಸ್ ಮಾಡಿದ್ದೀವಿ. ಸೈಂಟಿಫಿಕಲ್ಲೇ ನಾನು ಹೇಳ್ತಾ ಇರೋದು. ಒಬ್ರಿಗೆ ಅಜೀರ್ಣ ಪ್ರಾಬ್ಲಮ್ ಇತ್ತು, ಇಂಡೈಜೆಷನ್, ಎಸಿಡಿಟಿ, GERD ಸಮಥಿಂಗ್. ನೀವು ಮೆಡಿಸಿನ್ ತಗೊಂಡು ವಾಸಿ ಆಗ್ತೀರಾ? ಇಲ್ಲ. ನೀವು 10 ವರ್ಷ ಮೆಡಿಸಿನ್ ತಗೊಳ್ಳಿ, ಎದೆ ಮೆಡಿಸಿನ್, ಯು ವಿಲ್ ಗೆಟ್ ರಿಲೀಫ್ ಫಾರ್ ದ ಟೈಮ್ ಬೀಯಿಂಗ್. ಆ ಊಟಕ್ಕೆ ನಾಳೆ ತಗೊಂಡಿಲ್ಲ ಅಂದ್ರೆ ಊಟ ಮಾಡಕ್ಕಾಗಲ್ಲ. ಹೌದು, ನಿಜ. ಬಟ್ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ದೃಷ್ಟಿಕೋನದಲ್ಲಿ, ಆಯುರ್ವೇದ ದೃಷ್ಟಿಕೋನದಲ್ಲಿ, ನಿನ್ನ ಜಠರ, ಹೊಟ್ಟೆ, ಇಟ್ಸ್ ಮೇಡ್ ವಿತ್ 5 ಎನರ್ಜೀಸ್. ಅದು ಪಂಚಭೂತಗಳಿಂದ ಆಗಿರೋದು. ಆ ಪಂಚಭೂತಗಳನ್ನ ನೀವು ಬ್ಯಾಲೆನ್ಸ್ ಮಾಡಿದಾಗ ಅದಕ್ಕೆ ಮೆಡಿಸಿನ್ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಯಾವಾಗ ಆಗುತ್ತೆ? ಸ್ಟಮಕ್ ಅಲ್ಲಿ ತೇವಾಂಶ ಕಡಿಮೆ ಆಗಿ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಮಿರ್ಚಿ ಬಡ್ಡೆಕ್ಕೆ ತಿಂದ್ರೆ, ಚುರುಮುರಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕೆ? ಅವೆಲ್ಲ ಹೀಟ್ ಕ್ರಿಯೇಟ್ ಮಾಡ್ತಾರೆ. ಸಿಂಪಲ್, ಇಲ್ಲಿ ಗ್ರೀನ್ ಕಲರ್ ಹಾಕಿ ರಿಫ್ಲೆಕ್ಸ್ಗೆ ಒಂದು 3 to 5 days, ಆಮೇಲೆ ತಿನ್ನಿ, ಏನಾದ್ರು ತಿನ್ನಿ, ನಿಮ್ಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ನೋಡೋ ದೃಷ್ಟಿಕೋನ, ಡಾಕ್ಟರ್ಸ್ ನೋಡೋ ದೃಷ್ಟಿಕೋನ ಏನು, ಕೆಮಿಕಲ್ ಆಂಗಲ್ ಅಲ್ಲಿ ನೋಡ್ತಾರೆ. ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಆಗಿದೆ, ಅದನ್ನ ಕಡಿಮೆ ಮಾಡೋದಕ್ಕೆ ಬೇಸ್ ಆಸಿಡ್ ಜಾಸ್ತಿ ಇರೋದ್ರಿಂದ ಬೇಸ್ ಕೊಡ್ತಾರೆ, ನ್ಯೂಟ್ರಲೈಸ್ ಆಗುತ್ತೆ. ನಾಳೆ ಆಸಿಡ್ ಜಾಸ್ತಿ ಆದ್ರೆ ಮತ್ತೆ ಅದೇ ಮೆಡಿಸಿನ್ ಕೊಡ್ಬೇಕು ನೀವು. ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಮಕ್ ಅಲ್ಲಿರೋ ಅಗ್ನಿನ ಕಡಿಮೆ ಮಾಡಿ ಆ ಎಕ್ಸ್ಟ್ರೆಸ್ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಆಗದೆ ಇರೋ ತರ ಮಾಡ್ತೇವೆ. ಸೊ ದಟ್ ನಿಮ್ಗೆ ನಾಳೆ ಮೆಡಿಸಿನ್ ಬೇಕಾಗಲ್ಲ. ಟ್ರೀಟ್ಮೆಂಟ್ ಕೊಡ್ತಿರೋದು ಕಾಯಿಲೆಗೆಲ್ಲ, ಕಾಯಿಲೆ ಉತ್ಪತ್ತಿ ಆಗೋ ರೀತಿನ ಸರಿ ಮಾಡ್ತೇವೆ. ಹಾಗಾಗಿ
ಯಾರೆಲ್ಲ ಈ ಕಲರ್ ಥೆರಪಿ, ಅಕ್ಯುಪ್ರೆಷರ್, ಅಕ್ಯುಪ್ರೆಷರ್, ಆಯುರ್ವೇದ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಕಾಯಿಲೆ ಟ್ರೀಟ್ಮೆಂಟ್ ಇರಲ್ಲ, ದೇಹಕ್ಕೆ. ದೇಹಕ್ಕೆ. ಓಕೆ.